ಅನಿಮಲ್ ಬೋರ್ಡ್ ಪರ್ಮಿಷನ್ ಎಷ್ಟರಲ್ಲಿ ಮಾಡ್ಕೊಡ್ತಾರೆ? 5,000, 10,000, 15,000, 25,000 ಅಂದರೆ ಗೌರ್ಮೆಂಟ್ ಫೀಸ್ ಬಿಟ್ಟು ಎಷ್ಟರಲ್ಲಿ ಮಾಡ್ಕೊಡ್ತಾರಾ? ಜೆನ್ವಿನ್ ಅದು ಸಿನಿಮಾ ತೆಗೆದುಬಿಡೋದು, ತೆಗೆದಾದ್ಮೇಲೆ ಸೆನ್ಸರ್ಗೆ ಅಪ್ಲೈ ಮಾಡೋದು, ಅರ್ಜೆಂಟ್ ಮಾಡೋದು. ಅದರಲ್ಲಿ ಸಿನಿಮಾನಲ್ಲಿ ಕ್ರಿಯೇಟಿವ್ ಫ್ರೀಡಮು ಅಂತೇಳಿ ಅನಿಮಲ್ಸ್ ಯೂಸ್ ಮಾಡಿಬಿಡ್ತೀರಾ, ಬೋರ್ಡ್ ಪರ್ಮಿಷನ್ ಇರಲ್ಲ. ಆದರೆ ಈಗ ಅರ್ಜೆಂಟಲ್ಲಿ ಪರ್ಮಿಷನ್ ಬೇಕು, ಯಾರ ಹತ್ರ ಹೋಗ್ತೀರಾ? ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ 108 ವಿಘ್ನ ಅಂತ ಹೇಳ್ತಾರೆ. ಒಂದು ಸಿನಿಮಾ ಕಂಪ್ಲೀಟ್ ಮಾಡಬೇಕಾದ್ರೆ ಸಾವಿರಾರು ವಿಘ್ನಗಳಿರ್ತವೆ. ಆ ವಿಘ್ನ ಯಾವುದು ಅಂತ ಗೊತ್ತಾ? ಆ ವಿಘ್ನದ ಬಗ್ಗೆ ನಿಮಗೆ ಹೇಳ್ತಾ ಇರೋದು, ಕೇಳಿಸ್ಕೊಳ್ಳಿ. Investing in cinemas without cinema knowledge is injurious to you, your family, and the audience too. ಎಲ್ರಿಗೂ ನಮಸ್ಕಾರ. ಈ ವಾರದ ಒಂದು ವಿಶೇಷ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಇಂಟರ್ವ್ಯೂ ಮೋಡಿಂದ ಆಚೆ ಬಂದು ಒಂದು ಎಕ್ಸ್ಪ್ಲನೇಷನ್ ಕೊಡಕ್ಕೆ ಬಂದಿದ್ದೀವಿ. ಏನು ಅಂದರೆ, ಸಿನಿಮಾ ರಂಗದಲ್ಲಿ ಫಸ್ಟ್ ಆಫ್ ಆಲ್ ಸಿನಿಮಾ ತೆಗಿಯೋದೇ ಕಷ್ಟ, ತೆಗೆದಾದ್ಮೇಲೆ ಅದನ್ನ ರಿಲೀಸ್ ತೊಗೊಂಬರೋದು ಇನ್ನೂ ಕಷ್ಟ. ರಿಲೀಸ್ ತೊಗೊಂಬರೋ ಅಂಥ ದಾರಿನಲ್ಲಿ ನಮಗೆ ಸಾಕಷ್ಟು ಅಡೆತಡೆಗಳು ಬರ್ತವೆ. ಅಂದರೆ ಯಾವ ರೀತಿ ಬರ್ತವೆ ಅಂತ, ಇವಾಗ ಫಾರ್ ಎಕ್ಸಾಂಪಲ್ ಸಿನಿಮಾ ಮುಗೀತು, ಫಸ್ಟ್ ಕಾಪಿ ಆಯಿತು. ಫಸ್ಟ್ ಕಾಪಿ ಆದ ತಕ್ಷಣ ಅದನ್ನು ಸೆನ್ಸಾರ್ಗೆ ಪ್ರೋಸೆಸ್ ಮಾಡಬೇಕು. ಸೆನ್ಸಾರ್ಗೆ ಪ್ರೋಸೆಸ್ ಮಾಡಬೇಕಾದ್ರೆ ಇವಾಗ ಹೊಸ ರೂಲ್ಸ್ ಬಂದಿರೋದ್ರಿಂದ ಆಡಿಯೋ ಡಿಸ್ಕ್ರಿಪ್ಷನ್ನು, ಕ್ಲೋಸ್ ಕ್ಯಾಪ್ಷನ್ನು ಎಲ್ಲ ಮಾಡಿ ನೀವು ಸೆನ್ಸಾರ್ಗೆ ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಅದರಲ್ಲೂ ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇರೋದೇನು ಅಂತಂದರೆ, ಒಂದು ಆ್ಯನಿಮಲ್ಸ್ನ ನಿಮ್ಮ ಚಿತ್ರದಲ್ಲಿ ಆ್ಯನಿಮಲ್ಸ್ ಯೂಸ್ ಮಾಡಿದರೆ ನೀವು, ಅಂದರೆ ಯಾವುದೇ ರೀತಿಯಾದಂಥ ಪ್ರಾಣಿಗಳನ್ನ ಲೈವ್ ಆಗಿ ಅಥವಾ CG ವರ್ಕ್ ಮಾಡಿದರೂ ಕೂಡ ಒಂದು ಅನಿಮಲ್ ವೆಲ್ಫೇರ್ ಬೋರ್ಡಿಂದ ಪರ್ಮಿಷನ್ ತಗೋಬೇಕಾಗ್ತದೆ. ಇದ್ರ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲೂ ಮಾತಾಡಿದ್ದೀನಿ. ಆದರೆ ಇವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಒಂದು ದೊಡ್ಡ ಒಂದು ಗ್ಯಾಂಗು ವ್ಯವಸ್ಥಿತವಾಗಿ ಈ ಒಂದು ಸರ್ಟಿಫಿಕೇಷನ್ ಮಾಡಿಸ್ಕೊಡ್ತೀವಿ ಅಂತ ಪ್ರೊಡ್ಯೂಸರ್ಸ್ ಎಲ್ಲ ಏನಾಗಿರುತ್ತೆ ಅಂದರೆ, ಈ ಒಂದು ಹಂತಕ್ಕೆ ಬಂದಾಗ ಅನಿಮಲ್ ಬೋರ್ಡಿಂದ ಪರ್ಮಿಷನ್ ತೊಗೊಂಡಿರಲ್ಲ. ಅನಿಮಲ್ ಬೋರ್ಡಿಂದ ಪರ್ಮಿಷನ್ ತೊಗೊಳ್ದೆ ಹೋದರೆ ಸೆನ್ಸಾರ್ ಆಗಲ್ಲ. ಡೇಟ್ ಅನೌನ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಸೆನ್ಸಾರ್ಗೆ ಅಪ್ಲೈ ಮಾಡ್ತಾರೆ, ಅನಿಮಲ್ಸ್ ಇರ್ತವೆ, ಅನಿಮಲ್ ಬೋರ್ಡಿಂದ ಪರ್ಮಿಷನ್ ಬೇಕು ಅಂದಾಗ ಈ ಒಂದು ದೊಡ್ಡ ಗ್ಯಾಂಗ್ ಯಾವುದಿದೆ ಆ ಗ್ಯಾಂಗ್ ಕೈಯಲ್ಲಿ ಸಿಕ್ಕಾಕೊಳ್ತಾರೆ. ಏನು ಅಂದರೆ, ನಾವು ಇಂತಿಷ್ಟು ಹಣನ ತೊಗೊಂಡು ನಿಮಗೆ ಅನಿಮಲ್ ಬೋರ್ಡಿಂದ ಪರ್ಮಿಷನ್ ಮಾಡಿಸ್ಕೊಡ್ತೀವಿ, ಅದಕ್ಕಾದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇವಾಗ ಅದು ಆನ್ಲೈನೇ ಆಗಿರೋದ್ರಿಂದ ಯಾರೂ ನಿಮ್ಮನ್ನು ಚೀಟ್ ಮಾಡೋಕ್ಕಾಗಲ್ಲ. ಆದರೂ ಒಂದು ಸುದ್ದಿ ಹೇಳ್ತೀನಿ, ಏನು ಅಂದರೆ, ಚೀಟ್ ಮಾಡ್ತಾ ಇದ್ದಾರೆ. ಹೇಗೆ ಚೀಟ್ ಮಾಡ್ತಾ ಇದ್ದಾರೆ ಅಂದರೆ, ಅನಿಮಲ್ ಬೋರ್ಡ್ಗೆ ಸರ್ಟಿಫಿಕೇಷನ್ಗೆ ಇವಾಗ ಒಂದು ಫೀಸ್ ಅಂತ ನಿಗದಿಯಾಗಿರುತ್ತೆ. ಏನಂದರೆ, ಪ್ರೀ ಪ್ರೊಡಕ್ಷನ್ಗಿಂತ ಬಂದಾಗಲೇ ನೀವು ಅಪ್ಲೈ ಮಾಡಿದ್ರೆ ಒಂದು, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಾದ್ಮೇಲೆ ಅನಿಮಲ್ ಬೋರ್ಡ್ಗೆ ಅಪ್ಲೈ ಮಾಡಿದ್ರೆ ಒಂದು ಅಂತ. ಅನಿಮಲ್ ಬೋರ್ಡ್ದು ಫೀಸ್ ಎಷ್ಟಿದೆ ಅಂದರೆ, ಇಟ್ ಈಸ್ ಸಮ್ವೇರ್ ಅರೌಂಡ್ 30,000 ರೂಪೀಸ್ ಗೌರ್ಮೆಂಟಿಗೆ ನೀವು ಫೀಸ್ ಕಟ್ಟಬೇಕು. ಆನ್ಲೈನ್ ಎಲ್ಲನೂ ಆನ್ಲೈನ್ ಆಗಿದೆ. ದಯಮಾಡಿ ಹೊಸದಾಗಿ ಬರತಕ್ಕಂಥ ಪ್ರೊಡ್ಯೂಸರ್ಗಳು ಅಥವಾ ಹಾಲಿ ಇರತಕ್ಕಂಥ ಪ್ರೊಡ್ಯೂಸರ್ಗಳು ಅಥವಾ ತುಂಬ ಅನುಭವ ಇರುವಂಥ ಪ್ರೊಡ್ಯೂಸರ್ಗಳಿಗೂ ನಾನು ಹೇಳ್ತಾ ಇರೋದೇನು ಅಂತಂದರೆ, ಈ ಒಂದು ಪ್ರೊಸೀಜರ್ ಏನು ಅಂತಂದರೆ ಆನ್ಲೈನೇ ಆಗಿದೆ. ಆನ್ಲೈನ್ ಆಗಿರೋದ್ರಿಂದ ಇದು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಇದರ ವೆಬ್ಸೈಟ್ಗೆ ಹೋಗಿ, ವೆಬ್ಸೈಟು www.awbi.in ಅಂತ ಒಂದು ವೆಬ್ಸೈಟ್ ಇದೆ. ಅವರ ಇಮೇಲ್ ID ಬಂದು animalwelfareboard@gmail.com ಅಂತ ಅವ್ರದ್ದು ಇಮೇಲ್ ID ಇದೆ. ನೀವು ಡೈರೆಕ್ಟಾಗೇ ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ಈ ಪ್ರೊಸೀಜರ್ಸ್ನ ಮಾಡ್ಬೋದು. ಆದರೆ ಈ ಪ್ರೊಸೀಜರ್ಸ್ ಮಾಡಬೇಕಾದ್ರೆ ತಮಗೆ ಕಷ್ಟ ಆಗ್ತದೆ. ಯಾಕೆಂದರೆ ಅದರಲ್ಲಿ ಪ್ರೊಫಾರ್ಮಾ A ಅಂತ ಇರ್ತದೆ, ಪಾರ್ಟ್ A, ಪ್ರೊಫಾರ್ಮಾ ಪಾರ್ಟ್ B ಅಂತ ಇರ್ತದೆ. ಅದರಲ್ಲೇನು ಅಂತಂದರೆ, ಯಾವ್ಯಾವ ಪ್ರಾಣಿಗಳನ್ನ ಯೂಸ್ ಮಾಡಿದ್ದಾರೆ, ಆ ಪ್ರಾಣಿಗಳನ್ನ ಯೂಸ್ ಮಾಡಿರೋಂಥದ್ದು, ಆ ಪ್ರಾಣಿಗಳ ಓನರ್ ಯಾರು, ಅವರ ಒಂದು ಆಧಾರ್ ಕಾರ್ಡು, ಅವರ ಪರ್ಮಿಷನ್ ಇದೆಯಾ ಆ ಪ್ರಾಣಿನ ಯೂಸ್ ಮಾಡೋಕ್ಕೆ, ಜೊತೆಗೆ ಆ ಪ್ರಾಣಿಗಳು ಫಿಟ್ ಆಗಿದಾವ ಶೂಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅನ್ನೋದು ಒಂದು ಪ್ರೊಫಾರ್ಮಾ. ಆದರೆ ಅದು ಪಾರ್ಟ್ ಏನಲ್ಲಿ ಬಂದರೆ, ಇನ್ನೊಂದೇನು ಅಂದರೆ
ಸಿನಿಮಾ ಮುಗಿದ ನಂತರ ಪೋಸ್ಟ್ ಸಿನಿಮಾ ಮುಗಿದ ನಂತರ ಆ ಪ್ರಾಣಿಗಳು ಹೆಲ್ದಿಯಾಗಿದ್ವು ಅನ್ನೋದಕ್ಕೂ ಸರ್ಟಿಫೈ ಮಾಡಬೇಕಾಗ್ತದೆ. ಅದು ಪಾರ್ಟ್ ಬಿ ಆಗ್ತದೆ. ಸೊ ಇದೆಲ್ಲ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಡಾಕ್ಟರ್ ಸರ್ಟಿಫಿಕೇಟ್ ಮೂಲಕ ಇದನ್ನು ಆನ್ಲೈನಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೋದು. ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಏನು ಅಂದರೆ ಇದಕ್ಕೆ ಆದಂಥ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ. ಅಂದರೆ ಸರ್ವಿಸ್ ಪ್ರೊವೈಡರ್ಸ್ ಅಂದರೆ ಏನು ಅಂದರೆ ಇದು ಸೆನ್ಸಾರ್ಗೆ ಬಂತು ಅಂದ ತಕ್ಷಣ ಅನಿಮಲ್ ಬೋರ್ಡ್ ಸರ್ಟಿಫಿಕೇಷನ್ ಬೇಕು ಅಂದ ತಕ್ಷಣ ಒಂದು ಕೆಲವರು ಅಪ್ರೋಚ್ ಮಾಡ್ತಾರೆ. ಕೆಲವ್ರನ್ನ ಯಾರು ಪ್ರೊಡ್ಯೂಸರ್ಗಳಾಗಿರ್ಬೋದು ಅಥವಾ ಡೈರೆಕ್ಟರ್ಗಳಾಗಿರ್ಬೋದು ಅಪ್ರೋಚ್ ಮಾಡ್ತಾರೆ. ಕೆಲವ್ರನ್ನ ಅಪ್ರೋಚ್ ಮಾಡಿದಾಗ ಇವಾಗ ಒಂದು ಎಕ್ಸಾಂಪಲ್ ಕೊಡ್ಬೋದು. ಏನು ಅಂತಂದರೆ ರೋಡ್ ಸೈಡ್ ಇರೋವಂಥ ಒಂದು ತಳ್ಳಗಾಡಿನಲ್ಲಿರುವಂಥ ಒಂದು ಟಿಫನ್ ಅಂಗಡಿ ಆದರೆ ಅಲ್ಲೂ ಸಿಗೋದು ಇಡ್ಲಿ ವಡೆನೇ. ದರ್ಶಿನಿ ಹೋಟ್ಲಲ್ಲೂ ಸಿಗೋದು ಇಡ್ಲಿ ವಡೆನೇ. ಅದೇ ಒಂದು ದೊಡ್ಡ ಹೋಟ್ಲಿಗೆ ಹೋದ್ರೂ ಸಿಗೋದು ಅದೇ ಇಡ್ಲಿ ವಡೆ, 5 ಸ್ಟಾರ್ ಹೋಟ್ಲಿಗೆ ಹೋದರೂ ಅದೇ ಇಡ್ಲಿ ವಡೆ. ಆದರೆ ರೇಟ್ಸ್ ಹೆಂಗೆ ವೇರಿ ಆಗ್ತಾ ಹೋಗುತ್ತೆ. ಟೇಸ್ಟು ತಳ್ಳಗಾಡಿನಲ್ಲೇ ಚೆನ್ನಾಗಿ ಕೊಟ್ಟಿರ್ಬೋದು, ದರ್ಶಿನಿ ಹೋಟ್ಲಲ್ಲೇ ಚೆನ್ನಾಗಿ ಕೊಟ್ಟಿರ್ಬೋದು, ಆದರೆ ರೇಟ್ಸ್ ವೇರಿ ಆಗ್ತಾ ಹೋಗುತ್ತೆ. ಹೀಗೆ ಸರ್ವಿಸ್ ಪ್ರೊವೈಡರ್ಸ್ದು ರೇಟ್ಸ್ ವೇರಿ ಆಗ್ತಾ ಹೋಗುತ್ತೆ. ಅಂದರೆ 30,000 ಇಸ್ ದ ಫೀಸ್ ಆಫ್ ದ ಗೌರ್ಮೆಂಟ್ ಫೀಸ್ ಕಟ್ಟಲೇಬೇಕು. ಅದಲ್ಲದೆ ಸರ್ವಿಸ್ ಪ್ರೊವೈಡರ್ 5,000 ಮಾಡ್ಬೋದು, 10,000 ಮಾಡ್ಬೋದು, 15,000 ಮಾಡ್ಬೋದು, 25,000 ಮಾಡ್ಬೋದು. ಆದರೆ ನಾನು ಇಲ್ಲಿ ಮಾತಾಡೋಕ್ಕೆ ಹೊರಟಿರೋ ಒಂದು ಜಾಲ ಏನಿದೆ, ಇದು ಬರೋಬ್ಬರಿ 55,000ದಿಂದ 60,000 70,000ದಷ್ಟು ದುಡ್ಡನ್ನು ಈಸ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ವಿ ಅಂತ ಹೇಳ್ತಾರೆ. ಅದಾಗಿ ಒಂದು ವಾರದಲ್ಲಿ ಸರ್ಟಿಫಿಕೇಟ್ನ ಪ್ರೊಡ್ಯೂಸರ್ಸ್ಗೆ ತಂದು ತಲುಪಿಸ್ತಾರೆ. ಫಿಸಿಕಲ್ ಕಾಪಿನ ಪ್ರೊಡ್ಯೂಸರ್ಸ್ ಏನು ಮಾಡ್ತಾರೆ, ಅದನ್ನು ತೊಗೊಂಡು ಸೆನ್ಸಾರ್ಗೆ ಅಪ್ಲೈ ಮಾಡಿಬಿಡ್ತಾರೆ. ಸೆನ್ಸಾರ್ಗೆ ಅಪ್ಲೈ ಮಾಡಿದಾಗ ಕೆಲವು ಕಡೆ ಗೊತ್ತಾಗ್ತಾ ಇರೋದು ಏನು ಅಂದರೆ ಈ ಡಾಕ್ಯುಮೆಂಟ್ ಫೋರ್ಜ್ಡ್ ಡಾಕ್ಯುಮೆಂಟ್ ಅಂತ. ಏನು ಫೋರ್ಜ್ಡ್ ಡಾಕ್ಯುಮೆಂಟ್ ಅಂತಂದರೆ ಅನಿಮಲ್ ಬೋರ್ಡಿಂದ ಪರ್ಮಿಷನ್ ಲೆಟ್ರ್ ಬರೋವಂಥ ಫಾರ್ಮ್ಯಾಟ್ನ ತೊಗೊಂಡು ಅದನ್ನು ಕಲರ್ ಜೆರಾಕ್ಸ್ ಮಾಡಿ ಅದನ್ನು ಫೋಟೋಶಾಪಲ್ಲಿ ಆ ಪರ್ಟಿಕ್ಯುಲರ್ ಯಾವ ಸಿನಿಮಾಗೆ ಯಾವ ಪ್ರಾಣಿಗಳನ್ನ ಯೂಸ್ ಮಾಡಿರೋ ಅನ್ನೋ 2 ಕಾಲಮ್ನ ತೆಗೆದು ಅಲ್ಲಿ ಯಾವ ಚಿತ್ರದವ್ರು ದುಡ್ಡು ಕೊಟ್ಟಿರ್ತಾರಲ್ಲ ಆ ಚಿತ್ರದ ಹೆಸರು ಮತ್ತು ಆ ಚಿತ್ರದ ಏನೇನು ಯೂಸ್ ಆಗಿದೆ ಅನ್ನೋದನ್ನ ಪೇಸ್ಟ್ ಮಾಡಿ ಅದನ್ನು ತಿರ್ಗಾ ಕಲರ್ ಜೆರಾಕ್ಸ್ ತೆಗೆದು ಕೊಡ್ತಾ ಇದ್ದಾರೆ. ಅಂದರೆ 55,000ರಿಂದ 75,000 ರೂಪಾಯಿಗಳನ್ನ ಈಸ್ಕೊಂಡು ಈ ಫೋಟೋಶಾಪ್ ಜೆರಾಕ್ಸ್ ಅಂಗಡಿನಲ್ಲಿ ಅಥವಾ ಪ್ರಿಂಟೌಟ್ ಕಲರ್ ಪ್ರಿಂಟೌಟ್ ಸಿಗೋ ಅಂಥ ಅಂಗಡಿಯಲ್ಲಿ 10ರಿಂದ 15 ರೂಪಾಯಿ ಖರ್ಚು ಮಾಡಿ ಒಂದು ಫೋರ್ಜ್ಡ್ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದಾರೆ. ಇದು ನಮಗೆ ಕಂಡು ಬಂದಿದೆ. ಯಾಕೆ ಅಂದರೆ ಈಗ ರೀಸೆಂಟಾಗಿ ನಾವು ಅಪ್ಲೈ ಮಾಡಿದಂಥ ಒಂದು ಸೆನ್ಸಾರ್ ಯಾವ ಸಿನಿಮಾಗೆ ಅಪ್ಲೈ ಮಾಡಿದ್ವಲ್ಲ ಅದಕ್ಕೆ ಈ ಥರ ಒಂದು ಫೋರ್ಜ್ಡ್ ಡಾಕ್ಯುಮೆಂಟ್ ಬಂದಿದೆ. ಸೊ ಈ ತಾಣದ ಸುತ್ತ ನಮ್ಮ ಕಣ್ಣು ಬಿದ್ದಿದೆ. ಜೊತೆಗೆ ಪ್ರೊಡ್ಯೂಸರು ಯಾವುದೇ ಕಾರಣಕ್ಕೂ ಈ ಥರ ಮೋಸ ಮಾಡಿರೋರನ್ನ ಬಿಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೂಡ ಫೈಲ್ ಮಾಡ್ತೀವಿ ಅಂದಿದ್ದಾರೆ. ಜೊತೆಗೆ ಫಿಲ್ಮ್ ಚೇಂಬರ್ಗಳಲ್ಲಿ ಕೂಡ ಅದರ ಕಂಪ್ಲೇಂಟ್ನ ಲಾಡ್ಜ್ ಮಾಡ್ತಾ ಇದ್ದಾರೆ. ಮತ್ತು ಯಾವುದೇ ರೀತಿಯಾದಂಥ ಇದನ್ನು ತುಂಬ ಸೀರಿಯಸ್ ಆಗಿ ತೊಗೋಬೇಕು. ಯಾಕೆ ಅಂದರೆ ಇಂಥ ಕಳ್ಳ ನನ್ನ ಮಕ್ಕಳು ತುಂಬ ಜನ ಆಗಿದ್ದಾರೆ. ಇದ್ರದ್ದು ಪ್ರಾಬ್ಲಮ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾ ನಿಮಗೆ? ಈ ಪ್ರಾಬ್ಲಮ್ ಎಲ್ಲಿಗೆ ಹೋಗುತ್ತೆ ಅಂತಂದರೆ ಒಬ್ಬ ಪ್ರೊಡ್ಯೂಸರ್ ಅವನ ಫಿಲಮ್ನ ಡೇಟ್ ಅನೌನ್ಸ್ ಮಾಡಿರ್ತಾನೆ, ರಿಲೀಸ್ ಡೇಟ್ ಅನೌನ್ಸ್ ಮಾಡಿರ್ತಾನೆ, ಸೆನ್ಸಾರ್ಗೆ ಅಪ್ಲೈ ಮಾಡಿರ್ತಾನೆ. ಸೆನ್ಸಾರ್ಗೆ ಅಪ್ಲೈ ಮಾಡಿ ಸೆನ್ಸಾರ್ ಬೋರ್ಡಿಂದ ಅದು ರಿಜೆಕ್ಟ್ ಆಗೋ ತನಕ ಅವ್ರಿಗೆ ಗೊತ್ತಾಗಲ್ಲ ಏನು ಅಂದರೆ ಅನಿಮಲ್ ಬೋರ್ಡ್ದು ಪರ್ಮಿಷನ್ ಫೇಕ್ ಇದೆ ಅಂತ. ಯಾಕೆಂದರೆ ಅನಿಮಲ್ ಬೋರ್ಡ್ಗೆ ಯಾವಾಗ ನೀವು ಅಪ್ಲೈ ಮಾಡ್ತೀರೋ ಅನಿಮಲ್ ಬೋರ್ಡ್ಗೆ ಅಪ್ಲೈ ಮಾಡಿದಾಗ ಅನಿಮಲ್ ಬೋರ್ಡಿಂದಾನೇ CBFC ರೀಜನಲ್ ಆಫೀಸರ್ಗೆ ಒಂದು ಮೇಲ್ ಹೋಗುತ್ತೆ. ಆ ಮೇಲ್ ಹೋಗಿದ ಪ್ರಕಾರ ಏನು ಅಂದರೆ ಈ ಸಿನಿಮಾದ ಒಂದು ಅನಿಮಲ್ ವೆಲ್ಫೇರ್ ಬೋರ್ಡಲ್ಲಿ ಪರ್ಮಿಷನ್ಗೋಸ್ಕರ ಅಪ್ಲೈ ಮಾಡಿದ್ದಾರೆ ಅನ್ನೋದು CBFCಗೂ ಗೊತ್ತಾಗುತ್ತೆ. ಜೊತೆಗೆ ದಯಮಾಡಿ ಒಂದು ವಿಷಯನ ನಾನು ಪ್ರೊಡ್ಯೂಸರ್ಗಳಾಗಿರ್ಬೋದು ಅಥವಾ ಡೈರೆಕ್ಟರ್ಗಳಾಗಿರ್ಬೋದು ಅಥವಾ ಯಾರೋ ಮ್ಯಾನೇಜರ್ ಆಗಿರ್ಬೋದು ಅಥವಾ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ಬೋದು, ಯಾರು ಇದನ್ನು ಅನಿಮಲ್ ಬೋರ್ಡ್ದು ಸರ್ಟಿಫಿಕೇಟ್ಸ್ ಜೊತೆ ಡೀಲ್ ಮಾಡ್ತೀರಾ ಸರ್ವಿಸ್ ಪ್ರೊವೈಡರ್ ಜೊತೆ, ಅವ್ರ ಹತ್ರ ನೀವು ನಿಮಗೆ ಬೇಕಾದಂಥ ಆ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ನ ತಗೊಳ್ಳಿ. ಈ ಯೂಸರ್ ID ಮತ್ತು ಪಾಸ್ವರ್ಡ್ ತಗೊಂಡಾಗ ನೀವು ಈ ವೆಬ್ಸೈಟ್ ಆದಂಥ www.awbi.in ಅನ್ನೋ ವೆಬ್ಸೈಟ್ಗೆ ಹೋಗ್ತೀರಾ. ವೆಬ್ಸೈಟ್ಗೆ ಹೋಗಿ ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿದಾಗ ನಿಮಗೆ ನಿಮ್ಮ ಪರ್ಮಿಷನ್ ಸ್ಟೇಟಸ್ ಏನು ಅಂತ ಗೊತ್ತಾಗುತ್ತೆ. ಅಪ್ಲೈ ಮಾಡಿದಾರೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸ್ಟೇಟಸ್ ಗೊತ್ತಾಗುತ್ತೆ. ಪ್ರತಿಯೊಂದು ಹಂತ ಸ್ಟೇಟಸ್ಸು ಅಪ್ಡೇಟ್ ಆಗ್ತಾ ಇರುತ್ತೆ. ಹೆಂಗೆ CBFCಲಿ ಯಾವ ಅಪ್ಲೈಡ್ ಫಾರ್ ಸರ್ಟಿಫಿಕೇಷನ್
ಅಂತ ಅಪ್ಡೇಟ್ ಆಗುತ್ತೆ. ಅದಾದಮೇಲಿಂದ ಡಾಕ್ಯುಮೆಂಟೇಷನ್ ಪೆಂಡಿಂಗ್ ಅಂತ ಅಪ್ಡೇಟ್ ಆಗುತ್ತೆ. ಅದಾದಮೇಲಿಂದ ನಿಮ್ಮ ಏನು ಸಿನಿಮಾ ಅಪ್ಲೋಡ್ ಆಗಿಲ್ಲ ಪೆಂಡಿಂಗ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ. ಅದಾದಮೇಲೆ ಸಿನಿಮಾ ಅಪ್ಲೋಡ್ ಆದಮೇಲೆ ಫಿಸಿಕಲ್ ಡಾಕ್ಯುಮೆಂಟೇಷನ್ ಕೊಟ್ಟಿಲ್ಲ ಅನ್ನೋದು ಅಪ್ಲೋಡ್ ಆಗಿರೋದು ಹೆಂಗೆ ಗೊತ್ತಾಗುತ್ತೆ. ಈ ಥರ ಅನಿಮಲ್ ಬೋರ್ಡ್ ವೆಬ್ಸೈಟಲ್ಲೂ ಪ್ರತಿ ಒಂದು ಹಂತದ ಸ್ಟೇಟಸ್ ಗೊತ್ತಾಗುತ್ತೆ. ದಯಮಾಡಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ತೊಗೊಳ್ಳಿ. ಫಸ್ಟ್ ಅವ್ರು ಅಪ್ಲೈ ಮಾಡಿದಾರೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿಬಿಟ್ಟು ಅದಾದಮೇಲಿಂದ ಆ ಸ್ಟೇಟಸ್ನ ಫಾಲೋ ಮಾಡಿ. ಸೊ ಇದು ಈ ಒಂದು ಜಾಲ ಯಾರಿದ್ದಾರೆ ಅವರ ಇನ್ಫಾರ್ಮೇಷನ್ ಎಲ್ಲ ನಾವು ಈಗಾಗಲೇ ಫಿಲಮ್ ಚೇಂಬರ್ಗೂ ಕೊಟ್ಟಿದ್ದೀವಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪ್ರೊಡ್ಯೂಸರನ್ನೇ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಜಾಲತಾಣನ ಸದ್ಯದಲ್ಲೇ ಸದೆ ಬಡಿತಾರೆ ಮತ್ತು ನಾನು ಇಂಥವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇನ್ನೊಬ್ಬರ ಜೀವನದ ಜೊತೆ ಆಟ ಆಡಬೇಡಿ. ಯಾಕೆ ಅಂದರೆ ಸಾಕಷ್ಟು ಹಣ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಮೇಲೆ ಬಂಡವಾಳ ಹೂಡಿರ್ತಾರೆ. ಆ ಹಣಕ್ಕೆ ಬಡ್ಡಿ ಚಕ್ರಬಡ್ಡಿ ಏನೇನೋ ಆಗಿರ್ತದೆ. ನೀವು ಮಾಡೋ ಅಂಥ ಒಂದು ಹಲ್ಕ ಕೆಲಸ, ಇಷ್ಟೊಂದು ಅಚಾತುರ್ಯದ ಕೆಲಸ ಇದೆಯಲ್ಲ, ಇದರಿಂದ ಒಬ್ಬ ನಿರ್ಮಾಪಕ ಆಗಿರ್ಬೋದು ಮತ್ತು ನಿರ್ದೇಶಕ ಆಗಿರ್ಬೋದು, ಇಲ್ಲಿ ನಿರ್ಮಾಪಕ ಮತ್ತು ನಿರ್ದೇಶಕರ ಮಧ್ಯದಲ್ಲೂ ಜಗಳ ಆಗುವಂಥ ಸಾಧ್ಯತೆ ಇಲ್ಲಿದೆ. ಯಾಕೆ ಅಂದರೆ ನಿರ್ದೇಶಕ ಕರ್ಕೊಂಬಂದಿರ್ತಾನೆ ಸರ್ವಿಸ್ ಪ್ರೊವೈಡರ್ನ, ಇದನ್ನೊಂದು ಮಾಡಿಕೊಡಿ ಅನಿಮಲ್ ಬೋರ್ಡ್ ಪರ್ಮಿಷನ್ನು, ಬೇಗ ನಮ್ಮ ಚಿತ್ರ ರಿಲೀಸ್ ಮಾಡಬೇಕು ಅಂತ. ಆಗ ನಿರ್ಮಾಪಕರು ಏನು ಅನ್ಕೋತಾರೆ ಗೊತ್ತಾ, ನಿರ್ದೇಶಕ ಫೇಕ್ ಮಾಡ್ಬಿಟ್ಟ ಅಂತ ತಿಳ್ಕೊತಾನೆ. ನಿರ್ದೇಶಕರು ಅರ್ಜೆಂಟ್ ಇದೆ ಸರ್ ಬೇಗ ಮಾಡಿಸಿ ಅಂತ ನಿರ್ಮಾಪಕರನ್ನು ಕೇಳ್ಕೊಂಡಾಗ ನಿರ್ಮಾಪಕರು ಯಾರೋ ಸ್ನೇಹಿತರನ್ನ ಕೇಳ್ತಾರೆ. ಅವರು ಯಾವುದೋ ಒಬ್ಬ ಸರ್ವಿಸ್ ಪ್ರೊವೈಡರ್ನ ಹೇಳ್ತಾನೆ. ಅವ್ರು ಬಂದು ಇಂಥ ಹಲ್ಕ ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ ನಿರ್ಮಾಪಕರು ಮತ್ತು ಅವ್ರ ಸ್ನೇಹಿತರು ಯಾರಿರ್ತಾರಲ್ಲ ಅವರ ಬಾಂಧವ್ಯಕ್ಕೂ ಒಂದು ಕುತ್ತು ಬರುತ್ತೆ. ಆದ್ದರಿಂದ ಇದು ಇನ್ನೊಂದು ಹೇಳ್ತೀನಿ, ಇದು ಚಿಕ್ಕ ವಿಷಯ ಅಂತ ತಗೋಬೇಡಿ. ಇದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಸರ್ಟಿಫಿಕೇಟ್. ಅಂದರೆ ನೀವು ಇದರಲ್ಲಿ ಏನೇ ಫೋಟೋಶಾಪ್ ಮಾಡಿದಿರಾ ಇನ್ನೊಂದು ಮಾಡಿದಿರಾ ಅಂದರೆ ಪೊಲೀಸ್ ಕಂಪ್ಲೇಂಟ್ ಆಗಿ FIR ಆದರೆ ನೀವು ಜೈಲಿಗೆ ಹೋಗೋದು ಖಂಡಿತ. ಯಾಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಡಾಕ್ಯುಮೆಂಟ್ನ ನೀವು ಫೋರ್ಜ್ ಮಾಡ್ತಾ ಇದ್ದೀರಾ. ಇದು ಎಷ್ಟು ದೊಡ್ಡ ಅಪರಾಧ ಅಂತ ನಿಮಗೆ ಗೊತ್ತಿಲ್ಲ. ನೀವು ಆಟ ಅಂದ್ಕೊಂಡ್ಬಿಟ್ಟಿದ್ದೀರಾ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಡಾಕ್ಯುಮೆಂಟ್ನ ಫೋರ್ಜ್ ಮಾಡೋದು ಅಂದರೆ. ನಾನು ಇದನ್ನು ಯಾರು ಮಾಡ್ತಾ ಇದ್ದೀರೋ ನೀವು ಯಾರು ಅನ್ನೋದು ಗೊತ್ತಾಗಿದೆ, ನಿಮ್ಮ ಹೆಸರುಗಳನ್ನೂ ಅಲ್ಲಿ ಕೊಟ್ಟಾಗಿದೆ. ಆದರೆ ಒಂದು ಹೇಳ್ತಾ ಇರೋದೇನು ಅಂದರೆ ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೋ ಮೋಸ ಮಾಡೋರು ಇದ್ದೇ ಇರ್ತಾರೆ. ಆದ್ದರಿಂದ ನಾನು ಪ್ರೊಡ್ಯೂಸರ್ಗಳಿಗಾಗಿರ್ಬೋದು ಡೈರೆಕ್ಟರ್ಗಳಿಗಾಗಿರ್ಬೋದು ಯಾರೇ ಚಿತ್ರರಂಗದೊಳಗೆ ಎಂಟ್ರಿ ಕೊಡ್ತಾ ಇರೋರಿಗೆ ಒಂದನ್ನು ಹೇಳ್ತೀನಿ ಏನು ಅಂತಂದರೆ ಯೂಸರ್ ಐ ಡಿ ಪಾಸ್ವರ್ಡ್ ತೊಗೊಂಡು ಪ್ರತಿ ಹಂತದಲ್ಲೂ ಅಪ್ಲೈ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ. ಯಾಕೆಂದರೆ ತುಂಬ ಪ್ಯಾರಾಮೀಟರ್ಸ್ ಇರುತ್ತೆ, ತುಂಬ ಕೆಲಸಗಳಿರ್ತವೆ. ಆ ಕೆಲಸ ನಿಮಗೆ ಬಂದಿರಲ್ಲ, ಇದೇ ನಿಮ್ಮ ಫಸ್ಟ್ ಚಿತ್ರ ಆಗಿರುತ್ತೆ. ಆದ್ದರಿಂದ ಒಬ್ಬ ಸರ್ವಿಸ್ ಪ್ರೊವೈಡರ್ ಹತ್ರ ಹೋಗಬೇಕಾಗತ್ತೆ. ಆ ಸರ್ವಿಸ್ ಪ್ರೊವೈಡರ್ ಹತ್ರ ಹೋದಾಗ ಯೂಸರ್ ಐ ಡಿ ಪಾಸ್ವರ್ಡ್ಗಳು ತೊಗೊಳ್ಳಿ ಎಲ್ಲಾದ್ರದ್ದು. ಸೊ ಯು ಕ್ಯಾನ್ ಚೆಕ್ ವೆದರ್ ಇಟ್ ಈಸ್ ಅಪ್ಲೈಡ್, ವೆದರ್ ಯಾವ ಸ್ಟೇಟಸಲ್ಲಿದೆ, ಏನು ಆಗ್ತಾ ಇದೆ, ಮುಂದೆ ಏನು ಡಾಕ್ಯುಮೆಂಟ್ಸ್ ಪೆಂಡಿಂಗ್ ಇದೆ. ಸೊ ಇದಕ್ಕೆ ಅಪ್ಲೈ ಮಾಡೋಕ್ಕೂ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ಯಾಕೆಂದರೆ ಗೊತ್ತಿರಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಏನೇನು ಇದಕ್ಕೆ ಪ್ರೊಸೀಜರ್ ಇರುತ್ತೆ, ಪ್ರೊಸೀಜರ್ ಹೆಂಗೆ ಫಾಲೋ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅದ್ರ ಬಗ್ಗೆನೂ ನಾನು ಮಾತಾಡ್ತೀನಿ. ಆದರೆ ಐ ಆಮ್ ಸ್ಟ್ರಿಕ್ಟ್ಲಿ ಗಿವಿಂಗ್ ಎ ವಾರ್ನಿಂಗ್ ಆನ್ ಬಿಹಾಫ್ ಆಫ್ ಕನ್ನಡ ಇಂಡಸ್ಟ್ರಿ ಟು ಆಲ್ ದೀಸ್ ಸರ್ವಿಸ್ ಪ್ರೊವೈಡರ್ಸ್ ಯಾರು ಅನಿಮಲ್ ಬೋರ್ಡ್ ಪರ್ಮಿಷನ್ ಮಾಡಿಕೊಡ್ತೀನಿ ಅಂತೇಳಿ ಫೇಕ್ ಮಾಡ್ತಾ ಇದ್ದಾರೆ. ಇವರಿಗೆ ತುಂಬ ಸೀರಿಯಸ್ ಆಗಿ ವಾರ್ನ್ ಮಾಡ್ತಾ ಇದ್ದೀನಿ. ದಯಮಾಡಿ ಈಗಲೇ ಎಚ್ಚೆತ್ಕೊಳ್ಳಿ. ಯಾಕೆಂದರೆ ಇಂಥ ಕೆಲಸಗಳನ್ನ ತಿರ್ಗಾ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದು FIR ಆಗಿ ನೀವೇನಾದರೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರಿ ನಿಮಗಂತೂ ಜೈಲ್ ಖಂಡಿತ ಆಗುತ್ತೆ ಅನ್ನೋದನ್ನ ಈ ಮೂಲಕ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತು ಅನಿಮಲ್ ಬೋರ್ಡ್ಸಲ್ಲಿ ಬರೀ ಅನಿಮಲ್ಸ್ ಯೂಸ್ ಮಾಡಿದರೆ ಮಾತ್ರ ಅಲ್ವಾ ಸರ್ ನಾವು ಮಾಡಬೇಕಾಗಿರೋದು, CG ವರ್ಕ್ ಮಾಡಿದರೆ ಬೇಡ ಅಲ್ವಾ ಅಂದರೆ ಇಲ್ಲ. CG ವರ್ಕ್ ಮಾಡಿದ್ರೂ ಕೂಡ ನೀವು ಅನಿಮಲ್ ಬೋರ್ಡಲ್ಲಿ ಹೇಳಬೇಕಾಗ್ತದೆ, ಅನಿಮಲ್ ಬೋರ್ಡಲ್ಲಿ ಅದನ್ನ ಅಪ್ಲೈ ಮಾಡಬೇಕಾಗ್ತದೆ. ಯಾಕೆಂದರೆ ಆ ವರ್ಕು CG ಅನ್ನೋದನ್ನ ಅವರು ಆಥರೈಸ್ ಮಾಡಬೇಕಾಗ್ತದೆ. ಸೊ ಇದನ್ನೆಲ್ಲ ಒಳಗೊಂಡಿರುವಂಥ ಅನಿಮಲ್ ಬೋರ್ಡ್ ಪರ್ಮಿಷನ್ ತುಂಬ ಅತ್ಯಗತ್ಯ ಆಗುತ್ತೆ ಸೆನ್ಸಾರ್ಗೆ ಹೋಗೋಕ್ಕಿಂತ ಮುಂಚೆ. ಆದಷ್ಟು ಅನಿಮಲ್ಸ್ನ ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಬಟ್ ಸಿನಿಮಾಗೆ ತಕ್ಕಂತೆ ಆ ಸಿನಿಮಾನಲ್ಲಿ ಬೇಕೇ ಬೇಕು ಅಂತ ಇದ್ದಾಗ ನೀವು ಅವಾಯ್ಡ್ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇದ್ದಾಗ ನೀವು ಯೂಸ್ ಮಾಡ್ತೀರಾ. ಆದರೆ ಈ ಒಂದು ಹಂತದಲ್ಲಿ ಮೋಸ ಹೋಗೋದನ್ನ ನಿಲ್ಲಿಸ್ಬೋದು ನಿಮ್ಮಿಂದಾನೇ. ಯಾಕೆಂದರೆ ನೀವು ಯಾವಾಗ ಅಪ್ಲೈ ಮಾಡಿಸ್ತೀರೋ ಇಮಿಡಿಯೇಟಾಗಿ ಯೂಸರ್ ಐ ಡಿ ಪಾಸ್ವರ್ಡ್ ತೊಗೊಳ್ಳಿ. ಮತ್ತು ನಾನು ಮುಂದಿನ ಸಂಚಿಕೆಯಲ್ಲಿ ಈ ಅನಿಮಲ್ ಬೋರ್ಡ್ಗೆ ಅಪ್ಲೈ ಮಾಡಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟೇಷನ್ ಬೇಕಾಗುತ್ತೆ, ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಂತ ಮಾತಾಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. सुखी भवा।
you.